ನಮಃ ಶಿವಾಯ. ವೀಕ್ಷಕರೇ, ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದಿಸಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವರ್ಷ ಬಂದ ಕೂಡಲೇ ಎಲ್ಲರಿಗೂ ತಮ್ಮ ರಾಶಿ ಭವಿಷ್ಯ ಹೇಗಿದೆ ತಿಳ್ಕೋಬೇಕೆಂಬ ಆಶಯ ಇರ್ತದೆ. ಇವತ್ತಿನ ವಿಷಯ ಮೇಷರಾಶಿ ಯುಗಾದಿ ಹಬ್ಬದಿಂದ ಹೇಗಿದೆ. ಮೇಷರಾಶಿಯವರಿಗೆ ನೋಡಿ, ಹಿಂದಿನ ವರ್ಷ ಅಷ್ಟಾಗಿ ಸಕ್ಸಸ್ ಮೇಷರಾಶಿಯವರಿಗೆ ಇರಲಿಲ್ಲ. ಕಾರಣ ಶನಿದೇವರು ಸಾಡೆ ಸಾತಿ ಆರಂಭ ಆಯಿತು. 12ನೇ ಮನೆಗೆ ಬಂದು ಮೇಷರಾಶಿಯವರಿಗೆ ಮೀನರಾಶಿಯಲ್ಲಿ ಬಂದು, ಹಾಗೆಯೇ ಗುರುಬಲ ಕೂಡ ಇರಲಿಲ್ಲ. 3ನೇ ಮನೆಯಲ್ಲಿ ಗುರು, 3ನೇ ಮನೆಯಲ್ಲಿರುವ ಗುರು ಮದುವೆ ಮಾಡಲಿಕ್ಕೆ ಓಕೆ ಒಳಿತು, ಆದರೆ ಬೇರೆಲ್ಲ ಕೆಲಸಗಳಿಗೆ ಅಷ್ಟು ಸಕ್ಸಸ್ ಆಗಿರಲ್ಲ. ಮೇಷರಾಶಿಯವರಿಗೆ ಮದುವೆ ಆಗುವ ಸಾಧ್ಯತೆ ಮತ್ತು ಆಗಿರುವ ಸಾಧ್ಯತೆ ಇರ್ತದೆ. ಮದುವೆಗೆ ತುಂಬಾ ಒಳ್ಳೇದಿತ್ತು, ಆದರೆ ಬೇರೆಲ್ಲ ಕೆಲಸಗಳಿಗೆ ಅಷ್ಟು ಸಕ್ಸಸ್ ಇರಲಿಲ್ಲ. ಹಾಗೆ ಯಾವಾಗ ಈ ಗುರುಬಲ ಬರುತ್ತೆ ಮೇಷರಾಶಿಯವರಿಗೆ ಅನ್ನೋದಾದ್ರೆ ನೋಡಿ, ಜೂನ್ 5ನೇ ತಾರೀಕು, 4 ಅಥವಾ 5ನೇ ತಾರೀಕು, ಇದೇ ವರ್ಷ ಜೂನ್ 4 ಅಥವಾ 5ನೇ ತಾರೀಕು ಗುರುಬಲ ಬರುತ್ತದೆ. ನೋಡಿ, ಅಲ್ಲಿವರೆಗೂ ಶನಿದೇವರು ಸಾಡೆ ಸಾತಿ ಆರಂಭ ಆಗಿತ್ತು, ಅವಾಗ ಅದು ಕೂಡ ಚೆನ್ನಾಗಿರ್ಲಿಲ್ಲ. ಹಾಗೆಯೇ ಗುರುಬಲ ಕೂಡ ಅಷ್ಟಿರ್ಲಿಲ್ಲ. ಈಗ ಈ ವರ್ಷ ಅಂದ್ರೆ ಯುಗಾದಿಯಿಂದ ಇನ್ನು 2 ತಿಂಗಳು ಕಳೆದು ಬಿಟ್ರೆ ಗುರುಬಲ ಬರುತ್ತದೆ. ಮನೆ ಕಟ್ಟಿಸುವವರು ಮನೆ ಕಟ್ಟಿಸಬಹುದು, ಸೈಟ್ ತಗೊಳ್ಳೋರು ಸೈಟ್ ತಗೋಬಹುದು, ವಾಹನ ಖರೀದಿ ಏನಾದಿದ್ರೆ ಅದನ್ನು ಕೂಡ ಮಾಡಬಹುದು. ಗ್ಯಾರಂಟಿ ವಾಹನ ಖರೀದಿ ಯೋಗ ಬರುತ್ತೆ, ಮನೆ ಕಟ್ಸೋ ಯೋಗ ಬರುತ್ತೆ. ಅಥವಾ ನೀವು ಓದ್ತಾ ಇದ್ರೆ ತುಂಬಾ ಚೆನ್ನಾಗಿ ಓದಬಹುದು, ಯಾಕಂದ್ರೆ ಗುರುಬಲ ಬಂದ್ಬಿಟ್ಟಿದೆ, ಗುರುಗಳ ಆಶೀರ್ವಾದ ಇದೆ. ಗುರುಗಳ ಆಶೀರ್ವಾದ ಇನ್ನೂ ಹೆಚ್ಚುಗೊಳಿಸ್ಬೇಕು ಅಂದ್ರೆ ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗಿ, ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ವೀರಭದ್ರೇಶ್ವರ ಸ್ವಾಮಿ, ನಂದೀಶ್ವರ, ಎಲ್ಲ ದತ್ತಾತ್ರೇಯ ಸ್ವಾಮಿ, ಹೀಗೆ ಗುರುಬಲ ಇದೆ. ಯಾವಾಗಿಂದ ಅಂದ್ರೆ ಜೂನ್ 5ರಿಂದ, ಜೂನ್ 4 ಅಥವಾ 5ರಿಂದ. ಹಾಗೆಯೇ ಶನಿದೇವರು ನೋಡಿ 12ನೇ ಮನೆಯಲ್ಲೇ ಇರ್ತಾರೆ, ವ್ಯಯ ಮಾಡ್ತಾ ಇದ್ದಾರೆ. ಕೆಲವು ದೇವತಾ ಕಾರ್ಯಗಳಿಗಾಗಿ ವ್ಯಯ ಆಗಬಹುದು, ಅಥವಾ ಇನ್ಯಾವುದೋ ರೀತಿಯಲ್ಲಿ ವ್ಯಯ ಆಗಬಹುದು, ಪೂಜೆ ಪುನಸ್ಕಾರಕ್ಕೆ ವ್ಯಯ ಆಗಬಹುದು. ಈ ಒಂದು ಬೇರೆ ವಿಷಯಗಳಿಗೆ ವ್ಯಯ ಆಗೋದನ್ನು ತಪ್ಪಿಸ್ಬೇಕಂದ್ರೆ ಸಾಡೆ ಸಾತಿಯ ಪರಿಣಾಮ ಅಷ್ಟಾಗಿ ಆಗ್ಬಾರ್ದು ಅನ್ನೋದಾದ್ರೆ ಆಂಜನೇಯ ಸ್ವಾಮಿಗೆ ಕಪ್ಪು ಎಳ್ಳನ್ನ ದಾನ ಮಾಡೋದು ಕಲೀರಿ. ಈ ಯುಗಾದಿಯಿಂದ ಗುರುಬಲ 2 ತಿಂಗಳಿಗೆ ಬರೋದ್ರಿಂದ ಮೇಷರಾಶಿಯವರಿಗೆ ಈ ಯುಗಾದಿ ಒಳಿತನ್ನೇ ತರ್ತಾ ಇದೆ. ಅತ್ಯಂತ ಸಂತೋಷದಿಂದ ಆನಂದದಿಂದ ಯುಗಾದಿಯನ್ನು ಆಚರಿಸಿ. ಯಾರಾದ್ರೂ ಕಾರ್ ತಗೊಂತೀರಿ ಅನ್ನೋದಾದ್ರೆ ಅಥವಾ ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅನ್ನೋದಾದ್ರೆ 2 ತಿಂಗಳ ತಡೀರಿ, ಇನ್ನೂ ಒಳ್ಳೇದಾಗ್ತದೆ. 2 ತಿಂಗಳು, ಏಪ್ರಿಲ್ ಮೇ ತಡೆದ್ಬಿಡಿ. ಅಥವಾ ಮದುವೆಗಳಿದ್ರೆ ಮೇಷರಾಶಿಯವರಿಗೆ ಮದುವೆಗೆ ತುಂಬಾ ಒಳ್ಳೆಯ ಸಮಯ ಇದೆ, ಈಗ ಮಾಡ್ಬೋದು. ನೋಡಿ, ಗುರುಬಲ 4ನೇ ಮನೆಗೆ ಬರ್ತಾನೆ. ಕಟಕ ರಾಶಿಯಲ್ಲಿ ತುಂಬಾ ಏನು ಉಚ್ಚ ಸ್ಥಾನ ಅಂತ ಕರಿತೀವಿ ಗುರುವಿಗೆ, ಅಂದ್ರೆ ಅತ್ಯಂತ ಪ್ರಬಲನಾಗಿರ್ತಾನೆ. 4ನೇ ಮನೆಯಲ್ಲಿ ತುಂಬಾ ಒಳಿತಾಗ್ತದೆ. ಹಾಗೆಯೇ ಅದರ ನೆಕ್ಸ್ಟ್ ಇಯರ್ ಕೂಡ 5ನೇ ಮನೆಗೆ ಗುರು ಬರ್ತಾನೆ, ಆಗ್ಲೂ ಕೂಡ ತುಂಬಾ ಒಳ್ಳೆಯದಾಗ್ತದೆ. ಎಲ್ಲಾ ರೀತಿಯಲ್ಲಿ ಗುರುಬಲ ಕೇಳಿದ್ರೆ ಜೂನ್ 5ನೇ ತಾರೀಕಿನಿಂದ ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ನಿಮಗೆ ಗುರುಬಲ ಇದೆ, ಎಲ್ಲಾ ಒಳಿತಾಗುವ ಕಾಲ ಇದೆ. ಶನಿದೇವರು ಸಾಡೆ ಸಾತಿಯಲ್ಲಿರೋದ್ರಿಂದ ನೀವು ಒಂದ್ ಕೆಲಸ ಮಾಡಿ, ಕಪ್ಪು ಎಳ್ಳು ದಾನ ಮಾಡಿ. ಕಾರ್ ತಗೊಳೋದಾದ್ರೆ ದಯವಿಟ್ಟು 2 ತಿಂಗಳು ಮುಂದೂಡಿ, ಜೂನ್ ನಂತರ ತಗೊಳ್ಳಿ, ಜೂನ್ನಲ್ಲಿ ತಗೊಳ್ಳಿ. ಇಷ್ಟು ಹೇಳ್ತೇನೆ. ಹಂಗೆ ರಾಹು ಎಲ್ಲಿದ್ದಾನಪ್ಪ, ಕೇತು ಎಲ್ಲಿದ್ದಾನಂತ ನೋಡಿದ್ರೆ ರಾಹು 11ನೇ ಮನೆಯಲ್ಲಿದ್ದಾನೆ. ರಾಹು 11ನೇ ಮನೆಯಲ್ಲಿದ್ರೆ ಒಳ್ಳೆಯದೆ. ಯೋಚನೆ ಮಾಡಿ, ರಾಹು ಕೇತು ನೀನು ಒಂದು ದೋಷಗಳನ್ನು ಏನಾದ್ರೂ ತಪ್ಪಿಸ್ಕೋಬೇಕಂದ್ರೆ ನೋಡಿ, ಕೇತು ಏನ್ ಹೇಳ್ತಾ ಇದ್ದಾನೆ, ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾನೆ. 5ನೇ ಮನೆಯಲ್ಲಿದ್ರೆ ಅಂದ್ರೆ ಪೂರ್ವ ಜನ್ಮ ಪುಣ್ಯ ಏನಾದ್ರೂ ಇದ್ರೆ ಅದನ್ನು ಕೊಡ್ತಾನೆ. ಕೇತು ಧ್ಯಾನ ಮಾಡ್ಲಿಕ್ಕೆ, ದೇವತಾ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾನೆ ಕೇತು.
ಆ ಇವೆಲ್ಲವನ್ನು ಮಾಡ್ಕೊಂತ ಇದ್ರೆ ನನ್ನ ಪ್ರಕಾರ ಜೂನ್ ನಿಂದ ಮೇಷ ರಾಶಿಯವರಿಗೆ ತುಂಬಾ ಒಳ್ಳೆ ಟೈಮ್ ಇದೆ. ಶುಭವಾಗಲಿ. ಹಾಗೆಯೇ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದ ಮಾಡಿದ್ದೀರಾ. ಯಾರ್ಯಾರು ವಾಮಾಚಾರ ಪ್ರಯೋಗ ಆಗಿದೆ, ಮಾಟ ಮಂತ್ರ, ಬಾನಾಮತಿ ಪ್ರಯೋಗಗಳಾಗಿದ್ದಾವೆ, ಅವರಿಗೆ ಅದ್ರ ವಿರುದ್ಧ ಹೇಗೆ ಅದನ್ನ ತಗ್ಗಿಸ್ಬೋದು, ಅದರ ವಿರುದ್ಧ ಹೋರಾಡಿ ಹೇಗೆ ಗೆಲ್ಲಬಹುದು ಅಂತ ಹೇಳ್ಕೊಟ್ಟಿದ್ದೇವೆ. ನೀವು ಯಾರಾದ್ರೂ ನಿಮಗೆ ತೊಂದರೆ ಇದ್ರೆ ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.